ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ಚಂದನ್ ಗೌಡ ಅವರು ಮತ್ತೆ ಸುಮಂತ್ ಗೌಡ ಅವರು ಇಬ್ರು ಕೂಡ ಸೆಪ್ಟೆಂಬರ್ 9ಕ್ಕೆ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾರೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಚಂದನ್ ಗೌಡ ಅವರು ಸೆಪ್ಟೆಂಬರ್ 8ನೇ ತಾರೀಕಿಗೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು, ಆದ್ರೆ ಸುಮಂತ್ ಗೌಡ ಅವರು ಬಂದಿರಲಿಲ್ಲ. ಅದಕ್ಕೆ ಸುಮಂತ್ ಗೌಡ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನಮ್ಗೆ ಪೊಲೀಸ್ ಅವರು ಸೆಪ್ಟೆಂಬರ್ 9ನೇ ತಾರೀಕಿಗೆ ಬರಕ್ಕೆ ಹೇಳಿದ್ರು, ಯಾಕೆ ಚಂದನ್ ಗೌಡ ಅವರು ಒಂದಿನ ಮುಂಚೆ ಬಂದು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಚಂದನ್ ಗೌಡ ಅವರಿಗೆ 50 ಲಕ್ಷ ಅಮೌಂಟ್ ಬಂದಿರಬಹುದಾ ಅಂತ ಪ್ರಶ್ನೆ ಮಾಡಿದೀನಿ. ನಾನು ಎಲ್ಲೂ ಕೂಡ ಚಂದನ್ ಗೌಡ ಅವರಿಗೆ 50 ಲಕ್ಷ ಅಮೌಂಟ್ ಬಂದಿದೆ ಅಂತ ಹೇಳಿಲ್ಲ. ಮತ್ತೆ ಮಿಸ್ಟರ್ NRA ನಾಗಾರ್ಜುನ ಅವರು ಮತ್ತೆ ಸುಮಂತ್ ಗೌಡ ಅವರ ಒಂದು ಆಡಿಯೋ ತುಂಬಾನೇ ವೈರಲ್ ಆಗಿತ್ತು. ಅದರಲ್ಲಿ ನಾಗಾರ್ಜುನ ಅವರು ಕೇಳ್ತಾರೆ, ನೀನು 2 ಲಕ್ಷ ಅಮೌಂಟ್ ಇಸ್ಕೊಂಡಿದೀನಿ ಅಂತ ನನ್ನ ಹತ್ರ ಹೇಳಿದ್ದಲ್ಲ, ಅದು ನಿಜ ಅಲ್ವಾ, ಒಪ್ಕೋ ಅಂತ. ಸೊ ಅದ್ರ ಬಗ್ಗೆ ಸುಮಂತ್ ಗೌಡ ಅವರಿಗೆ ಕೇಳಿದಾಗ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಎಲ್ಲೂ ಕೂಡ 2 ಲಕ್ಷ ಅಮೌಂಟ್ ಇಸ್ಕೊಂಡಿಲ್ಲ, ನನ್ನ ಮೇಲೆ ಸುಮ್ನೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೊನೆಯಲ್ಲಿ ಸುಮಂತ್ ಗೌಡ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಕಂಪ್ಲೀಟ್ ಆಗಿದೆ, ಚಂದನ್ ಗೌಡ ಅವರು ಏನಾದ್ರೂ ಕೋರ್ಟ್ ಅಲ್ಲಿ ಕೇಸ್ ನ ಮೂವ್ ಮಾಡಿದ್ರೆ ನಾನು ಕೂಡ ಕೋರ್ಟಿಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಚಂದನ್ ಗೌಡ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಕೇಳೋದಾದ್ರೆ, ಸುಮಂತ್ ಮತ್ತೆ ನಾನು ಇಬ್ರು ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಜರಾಗಿದ್ವಿ. ಸುಮಂತ್ ನನಗೆ ಬೈದಿದ್ನಲ್ಲ ಅವನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ, ಅದಕ್ಕೆ ಕ್ಷಮೆ ಕೇಳಿದಾನೆ. ನಾನು 50 ಲಕ್ಷ ಅಮೌಂಟ್ ತಗೊಂಡಿದ್ದೀನಿ ಅಂತ ಇಲ್ಲಿವರೆಗೂ ಯಾವುದೇ ಒಂದು ಮೀಡಿಯಾದಲ್ಲಿ ಹೇಳಿಲ್ಲ. ನಾನು ಇಲ್ಲಿವರೆಗೂ ಏನ್ ಅಮೌಂಟ್ ದುಡ್ದಿದ್ದೀನಿ ಆ ಎಲ್ಲಾ ಅಮೌಂಟ್ ಕಳ್ಕೊಂಡ್ರು ಪರವಾಗಿಲ್ಲ, ನಾನು ಈ ಕೇಸ್ ನ ಫೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಂದನ್ ಗೌಡ ಅವರ ಲಾಯರ್ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಸುಮಂತ್ ಅವರ ಮೇಲೆ ಕ್ರಿಮಿನಲ್ ಡಿಫಾಮೇಷನ್ ಕೇಸ್ ಅಪ್ಲೈ ಮಾಡ್ತೀವಿ, ಇನ್ ಮುಂದೆ ಕೋರ್ಟ್ ಅಲ್ಲಿ ಅವ್ರನ್ನ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಯೂಟ್ಯೂಬರ್ ವರುಣ್ ಗೌಡ ಅವರ ಬಗ್ಗೆ. ವರುಣ್ ಗೌಡ ಅವರಿಗೆ ಟಾಟಾ ಕ್ಯಾಪಿಟಲ್ ಬ್ಯಾಂಕ್ ಇಂದ ಮನೆ ಖಾಲಿ ಮಾಡಿ ಅಂತ ನೋಟಿಸ್ ನ ಕಳಿಸಿದ್ದಾರೆ. ಈ ರೀತಿ ನೋಟಿಸ್ ಅವರಿಗೆ ಸುಮಾರು ಕಳಿಸಿದ್ದಾರೆ. ಏನಕ್ಕೆ ನೋಟಿಸ್ ಕಳಿಸಿದ್ದಾರೆ ಅಂತ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವರುಣ್ ಗೌಡ ಅವರು ಲೀಸಿಗೆ ಅಂತ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮನೆಗೆ ಶಿಫ್ಟ್ ಆಗ್ತಾರೆ. ಅಪಾರ್ಟ್ಮೆಂಟ್ ಓನರ್ ಈ ಒಂದು ಅಪಾರ್ಟ್ಮೆಂಟ್ ನ ಬೇರೆಯವರಿಗೆ ಮಾರ್ತಾನೆ, ಮತ್ತೆ ಟಾಟಾ ಕ್ಯಾಪಿಟಲ್ ಬ್ಯಾಂಕ್ ಅವರಿಗೆ ಪ್ರಾಪರ್ ಆಗಿ EMI ಕೂಡ ಕಟ್ಟಿರಲ್ಲ. ಸೊ ಹಂಗಾಗಿ ಟಾಟಾ ಕ್ಯಾಪಿಟಲ್ ಬ್ಯಾಂಕ್ ಅವರು ಕೋರ್ಟ್ ಅಲ್ಲಿ ಕೇಸ್ ಹಾಕಿ ಈ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರೆಲ್ಲ ಇದ್ರ ಎಲ್ಲರೂ ಈ ಕೂಡಲೇ ಮನೆ ಖಾಲಿ ಮಾಡಿ ಅಂತ ನೋಟಿಸ್ ನ ಕಳಿಸಿದ್ದಾರೆ. ವರುಣ್ ಗೌಡ ಅವರು ಈ ಒಂದು ಬ್ಲಾಗ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಓನರ್ ಮೇಲೆ ಚೆಕ್ ಬೌನ್ಸ್ ಕೇಸ್ ನ ಹಾಕಿದೀವಿ, ಆದ್ರೆ ಓನರ್ ಪ್ರಾಪರ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವು ಲೀಗಲ್ ಆಗಿ ಈ ಒಂದು ಕೇಸ್ ನ ಮೂವ್ ಮಾಡ್ತಾ ಇದೀವಿ, ಆದ್ರೆ ಟಾಟಾ ಕ್ಯಾಪಿಟಲ್ ಬ್ಯಾಂಕ್ ಅವರು ಈ ತಿಂಗಳಲ್ಲಿ ಮನೆ ಖಾಲಿ ಮಾಡಿ ಅಂತ ಫೈನಲ್ ನೋಟಿಸ್ ನ ಕಳಿಸಿದ್ದಾರೆ. ವರುಣ್ ಅವರ ತಾಯಿ ಏನ್ ಹೇಳಿದ್ದಾರೆ ಅಂದ್ರೆ, ನಾವು ಬೆಂಗಳೂರಲ್ಲಿ ಯಾವುದೇ ಮನೆಯಲ್ಲೂ ಬಾಡಿಗೆ ಕಟ್ಕೊಂಡು ಇರ್ಲಿಲ್ಲ, ಆದ್ರೆ ಇವಾಗ ನಮಗೆ ಈ ಒಂದು ಪರಿಸ್ಥಿತಿ ಬಂದಿದೆ, ನಾವು ಕಾನೂನು ಪ್ರಕಾರ ಈ ಒಂದು ಕೇಸ್ ನ ಫೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಇನ್ಸ್ಟಾಗ್ರಾಮಿನ ಒಂದು ವೈರಲ್ ರೀಲ್ ಬಗ್ಗೆ. ನೆಕ್ಸ್ಟ್ ಸರಿಗಮಪ ಸೀಸನ್ ಅಲ್ಲಿ ಇವರು 100% ಸೆಲೆಕ್ಟ್ ಆಗ್ತಾರೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ನೀವು ಕಮೆಂಟ್ಸ್ ನೋಡಬಹುದು, ಸರಿಗಮಪ ಸೀಸನ್ 22ಗೆ ಸೆಲೆಕ್ಟೆಡ್ ಅಂತ ಸುಮಾರು ಜನ ಹಾಕಿದ್ದಾರೆ. ಶ್ರೇಯಾ ಘೋಷಾಲ್ ಅವ್ರು ಬಿಟ್ರೆ ನೆಕ್ಸ್ಟ್ ನೀವೇ ಅಂತ ಹಾಕಿದ್ದಾರೆ. ಅಕ್ಕ ನಮ್ ಗಣಪತಿ ಆರ್ಕೆಸ್ಟ್ರಾಗೆ ಬರ್ತೀರಾ ಅಂತ ಕೇಳಿದ್ದಾರೆ. ಫನ್ನಿ ಕಮೆಂಟ್ಸ್ ನ ಸೈಡ್ ಇಟ್ರೆ ತುಂಬಾ ಜನ ಇವರಿಗೆ ಸಪೋರ್ಟ್ ಕೂಡ ತೋರಿಸಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ನೇಪಾಳ ಅಲ್ಲಿ ನಡೀತಿರೋ ಪ್ರೊಟೆಸ್ಟ್ ಬಗ್ಗೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನೇಪಾಳ ಅಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಇಂದ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ. ಬಟ್ ಅದು ಮೇನ್ ರೀಸನ್ ಅಲ್ಲ, ಅದು ಒನ್ ಆಫ್ ದ ರೀಸನ್ ಅಷ್ಟೇ. ಮೇನ್ ರೀಸನ್ ಬಂದು ನೇಪಾಳ ಗೌರ್ಮೆಂಟ್ ತುಂಬಾನೇ ಕರಪ್ಟ್ ಆಗಿದೆ ಅಂತೆ, ಮತ್ತೆ ನೇಪಾಳ ಗೌರ್ಮೆಂಟ್ ಅಲ್ಲಿ ತುಂಬಾನೇ ನೆಪೋಟಿಸಂ ನಡೆಯುತ್ತೆ. ಸೊ ಆ ಒಂದು ರೀಸನ್ ಇಂದ ಜೆನ್ಜಿ ಜನರೇಷನ್ ಅವರು ಈ ಒಂದು ಪ್ರೊಟೆಸ್ಟ್ ನ ಮಾಡ್ತಾ ಇದ್ದಾರೆ. ಸೊ ಈ ಪ್ರೊಟೆಸ್ಟ್ ಅಲ್ಲಿ ಆಗಿರುವಂತಹ ಹೈಲೈಟ್ಸ್ ನ ನೋಡೋಣ ಬನ್ನಿ. ನೇಪಾಳಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಗೌರ್ಮೆಂಟ್ ಯಾವ ರೀತಿ ಕರಪ್ಷನ್ ನ ಮಾಡ್ತಾ ಇದ್ದಾರೆ ಮತ್ತೆ ನೆಪೋಟಿಸಂ ಬಗ್ಗೆ ತುಂಬಾ ಜನ ಅಪ್ಲೋಡ್ ಮಾಡ್ತಾ ಇದ್ರು. ಈ ಒಂದು ರೀಸನ್ ಇಂದ ನೇಪಾಳ ಗೌರ್ಮೆಂಟ್ ಈ ಒಂದು ಆಪ್ಸ್ ಗೆ ಒಂದು ಡೆಡ್ ಲೈನ್ ನ ಕೊಟ್ಟಿತ್ತು. ಆ ಒಂದು ಡೆಡ್ ಲೈನ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ. ಆದ್ರೆ ಈ ಒಂದು ಆಪ್ ಗಳು ಆ ಡೆಡ್ ಲೈನ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿಲ್ಲ. ಹಂಗಾಗಿ ನೇಪಾಳ ಗೌರ್ಮೆಂಟ್ ಈ ಒಂದು ಆಪ್ಸ್ ಗಳನ್ನ ಬ್ಯಾನ್ ಮಾಡಿದ್ರು. ಆಮೇಲೆ ಈ ಒಂದು ಪ್ರೊಟೆಸ್ಟ್ ತುಂಬಾನೇ ಸೀರಿಯಸ್ ಆಯ್ತು. ಫಸ್ಟ್ ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಆಮೇಲೆ ಗೂಂಡಾಗಳು ರೌಡಿಗಳು ಈ ಒಂದು ಪ್ರೊಟೆಸ್ಟ್ ಒಳಗಡೆ ಸೇರ್ಕೊಂಡು ಈ ಒಂದು ಪ್ರೊಟೆಸ್ಟ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋದ್ರು. ನೇಪಾಳ ಪಾರ್ಲಿಮೆಂಟ್ ಗೆ ಬೆಂಕಿ ಹಾಕಿದ್ದಾರೆ, ನೇಪಾಳಿನ ಗವರ್ಮೆಂಟ್ ಬಿಲ್ಡಿಂಗ್ಸ್ ಗೆ ಬೆಂಕಿ ಹಾಕಿದ್ದಾರೆ, ನೇಪಾಳಿನ ಪೊಲಿಟಿಕಲ್ ಲೀಡರ್ಸ್ ಮನೆಗಳಿಗೆ ಬೆಂಕಿ ಹಾಕಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಮನೆಗೂ ಬೆಂಕಿ ಹಾಕಿದ್ದಾರೆ. ಅದರಿಂದ ಪ್ರೈಮ್ ಮಿನಿಸ್ಟರ್ ಅವರ ಹೆಂಡತಿ ಸಫೋಕೇಶನ್ ಆಗಿ ಸಾವನ್ನಪ್ಪಿದ್ದಾರೆ. ನೇಪಾಳ ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಓಲಿ ಅವರು ರೆಸಿಗ್ನೇಷನ್ ನ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಈ ಒಂದು ಪ್ರೊಟೆಸ್ಟ್ ಇಂದ
22 ಜನ ತೀರ್ಕೊಂಡಿದ್ದಾರೆ. ನೇಪಾಳಿನ ಜೈಲ್ಗಳಿಂದ 1,500ಕ್ಕೂ ಹೆಚ್ಚು ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ನೇಪಾಳಿನ ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಮತ್ತೆ ಪೊಲಿಟಿಕಲ್ ಲೀಡರ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾ ಇದ್ದಾರೆ. ಕರೆಂಟ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ನ ತೆಗ್ದಿದ್ದಾರೆ. ಆದ್ರೆ ಜೆನ್ಸಿ ಜನರೇಷನ್ ಅವರು ನಮ್ಮ ಈ 3 ಡಿಮಾಂಡ್ ನ ನೀವು ಅಪ್ರೂವ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮೊದಲನೇದು ಕರಪ್ಷನ್ ನ ಕೊನೆಗೊಳಿಸಬೇಕು. ಇದರಿಂದ ಗೌರ್ಮೆಂಟ್ ಅವರಿಗೆ ತುಂಬಾನೇ ಫಾಯ್ದಾ ಆಗ್ತಿದೆ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಎರಡನೇದು ನೆಪೋಟಿಸಮ್ ನ ಎಂಡ್ ಮಾಡಬೇಕು. ಪೊಲಿಟಿಷಿಯನ್ಸ್ ನ ಮಕ್ಕಳು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ, ಅದನ್ನ ಎಂಡ್ ಮಾಡಬೇಕು. ಮತ್ತೆ ಮೂರನೇದು ಕರೆಂಟ್ ಗೌರ್ಮೆಂಟ್ ನ ತೆಗೆದಾಕಿ ಹೊಸ ಗೌರ್ಮೆಂಟ್ ನ ಸ್ಥಾಪನೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನೇಪಾಳಿನ ಚೀಫ್ ಆರ್ಮಿ ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಮನವಿ ಮಾಡ್ಕೊಂಡಿದ್ದಾರೆ, ಈ ಕೂಡಲೇ ನಿಮ್ಮ ಪ್ರೊಟೆಸ್ಟ್ ನ ನಿಲ್ಲಿಸಿ, ಯಾಕಂದ್ರೆ ಎಲ್ಲರೂ ರಿಸೈನ್ ಮಾಡ್ತಾ ಇದ್ದಾರೆ, ನೆಗೋಸಿಯೇಷನ್ಸ್ ನ ಮಾಡಿ ಮುಂದುವರಿಯೋಣ ಅಂತ ಕೇಳ್ಕೊಂಡಿದ್ದಾರೆ. ನೆಕ್ಸ್ಟ್ ನೇಪಾಳ ಪ್ರೈಮ್ ಮಿನಿಸ್ಟರ್ ಯಾರು ಆಗ್ಬೋದು ಅಂತ ಕೇಳೋದಾದ್ರೆ 3 ಜನದ ಹೆಸರು ಬರ್ತಾ ಇದೆ. ಒಬ್ರು ಬಲೀಂದ್ರ ಶಾ, ಇವರು ರ್ಯಾಪರ್ ಮತ್ತೆ ಸಿವಿಲ್ ಇಂಜಿನಿಯರ್. ಎರಡನೇದು ರಬಿ ಲಮಿಚಾನ ಅಂತ, ಇವರು ಕರೆಂಟ್ಲಿ ಜೈಲಲ್ಲಿ ಇದ್ರು. ಪ್ರೊಟೆಸ್ಟರ್ಸ್ ಇವರನ್ನ ಜೈಲಿಂದ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಇವ್ರದೇ ಆದಂತ ಒಂದು ಸ್ವಂತ ಪಾರ್ಟಿ ಇದೆ, ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಅಂತ. ಮೂರನೇದು ಸುಮನಾ ಶ್ರೇಷ್ಠ ಅಂತ, ಇವರು ಕೂಡ ಪೊಲಿಟಿಷಿಯನ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಗುಜರಾತ್ ಇಂದ. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ವಿಡಿಯೋ ತೆಗೆದಿರೋದು ತುಂಬಾನೇ ವೈರಲ್ ಹೋಗ್ತಾ ಇದೆ. ಹೌದು, ಇವನು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಇವನನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಜೈಲ್ಗೆ ಹಾಕಿದ್ರು. ಈ ವ್ಯಕ್ತಿ ಸ್ಟಾರ್ಟಿಂಗ್ ಪ್ರಾಪರ್ ಆಗಿ ನಡ್ಕೊಂಡ್ ಬರ್ತಾನೆ. ಒಬ್ರು ಪೊಲೀಸ್ ಬಂದು ಇವನ್ ಕಿವಿಲಿ ಏನೋ ಹೇಳ್ತಾರೆ, ಅದಾದ್ಮೇಲೆ ಅವನು ಕುಂಟ್ಕೊಂಡ್ ನಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಗುಜರಾತ್ ಪೊಲೀಸ್ ಅವರನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್, ಫೈನಲಿ ಆಪಲ್ ಅವರು ಐಫೋನ್ 17 ನ ಲಾಂಚ್ ಮಾಡಿದ್ದಾರೆ. ಆಪಲ್ ಅವರು 4 ಐಫೋನ್ 17 ಮಾಡೆಲ್ಸ್ ನ ರಿಲೀಸ್ ಮಾಡಿದ್ದಾರೆ. ಈ ಒಂದು ಮಾಡೆಲ್ಸ್ ಗಳ ಪ್ರೈಸಿಂಗ್ ನೀವು ನೋಡೋದಾದ್ರೆ ಐಫೋನ್ 17 83,000 ಇಂದ ಸ್ಟಾರ್ಟ್ ಆಗುತ್ತೆ. ಐಫೋನ್ 17 ಏರ್ 1,20,000 ಇಂದ ಸ್ಟಾರ್ಟ್ ಆಗುತ್ತೆ. ಐಫೋನ್ 17 ಪ್ರೋ 1,35,000 ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಫೈನಲಿ ಐಫೋನ್ 17 ಪ್ರೋ ಮ್ಯಾಕ್ಸ್ 1,50,000 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಯಾಮ್ಸಂಗ್ ಅವರು ಈ ಒಂದು ಐಫೋನ್ 17 ಮಾಡೆಲ್ ನ ತುಂಬಾನೇ ಟ್ರಾಲ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂತ ಕೇಳೋದಾದ್ರೆ, ನಿಮಗೆ ಐಫೋನ್ 17 ಅಲ್ಲಿ ಸಿಗುವಂತ ಫೀಚರ್ಸ್ ಆಲ್ರೆಡಿ ಸ್ಯಾಮ್ಸಂಗ್ ಮೊಬೈಲ್ ಅಲ್ಲಿ ಅವೈಲೇಬಲ್ ಇದೆ. ಇವರು ಹೊಸದಾಗಿ ಏನು ಕೂಡ ಆಡ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐಫೋನ್ ಅವರು ಹೊಸ ಮಾಡೆಲ್ ಫೋನ್ಸ್ ನ ರಿಲೀಸ್ ಮಾಡಿದಾಗ ಇವರ ಹಳೆ ಮಾಡೆಲ್ ಫೋನ್ಸ್ ಗಳ ಪ್ರೈಸ್ ತುಂಬಾನೇ ಡ್ರಾಪ್ ಆಗುತ್ತೆ. ನೀವೇನಾದ್ರೂ ಐಫೋನ್ 15 ಅಥವಾ 16 ತಗೋಬೇಕು ಅಂತ ಇದ್ರೆ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು, ತುಂಬಾ ಕಮ್ಮಿ ಬೆಲೆಗೆ ಸಿಗುತ್ತೆ. ಕೊನೆಯದಾಗಿ ಐಫೋನ್ 17 ಮಾಡೆಲ್ಸ್ ನ ಚೈನಾದ ಬದಲಾಗಿ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಯಾಕಂದ್ರೆ USA ಮತ್ತೆ ಚೈನಾ ಮಧ್ಯೆ ಟ್ಯಾರಿಫ್ ವಾರ್ ನಡೀತಾ ಇದೆಯಲ್ಲ, ಹಂಗಾಗಿ ಈ ಸಲ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ನಿಮ್ಗೆ ಐಫೋನ್ 17 ಬಗ್ಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್, ಡೆಲ್ಲಿಯ ಒಂದು ಮಹೀಂದ್ರ ಶೋರೂಮ್ ಅಲ್ಲಿ ಥಾರ್ ರಾಕ್ಸ್ ಕಾರು ಫಸ್ಟ್ ಫ್ಲೋರ್ ಇಂದ ಬಿದ್ದು ಕ್ರಾಶ್ ಆಗಿದೆ. ಈ ಒಂದು ಇನ್ಸಿಡೆಂಟ್ ಹೇಗಾಯ್ತು ಅಂತ ಕೇಳೋದಾದ್ರೆ, ಮಾಣಿ ಪವರ್ ಅನ್ನೋ ಒಬ್ರು ಮಹಿಳೆ ಥಾರ್ ಡೆಲಿವರಿ ತಗೊಳಕ್ಕೆ ಮಹೀಂದ್ರ ಶೋರೂಮ್ ಗೆ ಹೋಗಿರ್ತಾರೆ. ಅಲ್ಲಿ ಹಿಂದೂ ಕಲ್ಚರ್ ಪ್ರಕಾರ ನಿಂಬೆ ಹಣ್ಣು ಮೇಲೆ ಚಕ್ರ ಹತ್ತಿಸ್ತಾರಲ್ಲ, ಸೊ ಆ ಒಂದು ಕಾರ್ಯ ಮಾಡಕ್ಕೆ ಹೋಗಿದ್ದಾರೆ. ಅದು ಕೂಡ ಕಾರ್ ಇನ್ನು ಶೋರೂಮ್ ಒಳಗಡೆನೆ ಇದೆ, ಅಲ್ಲೇನೆ ನಿಂಬೆಹಣ್ಣು ಮೇಲೆ ಚಕ್ರ ಹಚ್ಚಕ್ಕೆ ಹೋಗಿದ್ದಾರೆ. ಆಕ್ಸಿಲರೇಟರ್ ಮೇಲೆ ಕಾಲಿಟ್ಟ ಮಹಿಳೆ ಮತ್ತೆ ವಾಪಸ್ ಆಕ್ಸಿಲರೇಟರ್ ಇಂದ ಕಾಲ್ ತೆಗ್ದಿಲ್ಲ. ಹಂಗಾಗಿ ಕಾರು ಫಸ್ಟ್ ಫ್ಲೋರ್ ಇಂದ ಬಿಲ್ಡಿಂಗ್ ಇನ ಗ್ಲಾಸ್ ನ ಹೊಡ್ಕೊಂಡು ಗ್ರೌಂಡ್ ಫ್ಲೋರ್ ಗೆ ಬಂದು ಬಿದ್ದಿದೆ. ಈ ಒಂದು ಇನ್ಸಿಡೆಂಟ್ ಆಗ್ತಿರ್ಬೇಕಾದ್ರೆ ಕಾರ್ ಅಲ್ಲಿ 3 ಜನ ಇದ್ರು. ಒಬ್ರು ಮಣಿ ಪವರ್, ಅವರ ಹಸ್ಬೆಂಡ್ ಮತ್ತೆ ಮಹೇಂದ್ರ ಶೋರೂಮಿನ ಒಬ್ರು ಎಂಪ್ಲಾಯಿ. ಇವರು ಕಾರಿನ ಫೀಚರ್ಸ್ ಬಗ್ಗೆ ಗಂಡ ಹೆಂಡತಿಗೆ ಹೇಳ್ತಾ ಇದ್ರಂತೆ. ಅವಾಗ ಈ ಒಂದು ಕೃತ್ಯ ನಡೆದಿದೆ. ಮಣಿ ಪವರ್ ಅವರಿಗೆ ಕುತ್ತಿಗೆಗೆ ಒಂದ್ ಸ್ವಲ್ಪ ಏಟ್ ಆಗಿದೆ ಅಂತೆ, ಹಂಗಾಗಿ ಅವರನ್ನ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಗೆ ರಶ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ನೋಡೋದಾದ್ರೆ ತುಂಬಾ ಬೇಗನೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾ ಇದ್ದೀರಾ ಅಂತ ಹಾಕಿದ್ದಾರೆ. ಇನ್ ಕೆಲವರು ಏನಕ್ಕೆ ಫಸ್ಟ್ ಫ್ಲೋರ್ ಅಲ್ಲಿ ಈ ಒಂದು ರಿಚುವಲ್ ನ ಮಾಡಕ್ಕೆ ಅಲೋ ಮಾಡಿದ್ರಿ, ಗ್ರೌಂಡ್ ಫ್ಲೋರ್ ಅಲ್ಲಿ ಅಲೋ ಮಾಡ್ಬೇಕಿತ್ತಲ್ವಾ ಅಂತ ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.